ನಮಸ್ಕಾರ ವೀಕ್ಷಕರೇ, ನಾನೇ ನಿಮ್ಮ ರಾಕೇಶ್ ವೇದಲವೇಣಿ, ದ ಮೋಟಿವೇಶನ್ ಮೆಂಟರ್. ಈಗಿನ ಜನ್ರೇಷನಲ್ಲಿ ನಾವು ಪ್ರತಿಯೊಂದಕ್ಕೂ ಮೊಬೈಲ್ ಅಪ್ಲಿಕೇಶನ್ ಮೇಲೆ ಡಿಪೆಂಡ್ ಆಗಿದ್ದೀವಿ. ಫುಡ್ ಆರ್ಡರ್ ಮಾಡೋದಕ್ಕೋ, ಕ್ಯಾಬ್ ಬುಕ್ಕಿಂಗ್, ಬಸ್ ಬುಕ್ಕಿಂಗ್, ಅಥವಾ ಗೌರ್ಮೆಂಟ್ ಆಫೀಸಲ್ಲಿ ಯಾವುದೇ ರೀತಿಯಾದ ಪೇಮೆಂಟ್ ಆಪ್ಷನ್ಸ್ಗೆ. ಸೊ ಪ್ರತಿಯೊಂದಕ್ಕೂ ನಾವು ಮೊಬೈಲ್ ಅಪ್ಲಿಕೇಶನ್ ಮೇಲೆ ಡಿಪೆಂಡ್ ಆಗಿದ್ದೀವಿ. ಇವತ್ತು ನಾನು ರೈಲ್ವೆ ಸ್ಟೇಷನ್ನಲ್ಲಿ ಕ್ಯೂ ನಿಲ್ಲದೆ ಹೇಗೆ ನೀವು ಟಿಕೆಟ್ನ ಪರ್ಚೇಸ್ ಮಾಡ್ಬೋದು. ಅಯ್ಯೋ ತುಂಬ ಲೇಟ್ ಆಗಿಬಿಟ್ಟಿದೆ, ಇವಾಗ ನಾನು ಹೋಗಿ ಕ್ಯೂವಲ್ಲಿ ನಿಂತ್ಕೊಂಡ್ರೆ ಟ್ರೈನ್ ಮಿಸ್ ಆಗಿಬಿಡುತ್ತೆ, ಆ ಥರ ಅಂದ್ಕೊಂಡವ್ರಿಗೆ ಸೊ ಇವತ್ತಿನ ವಿಡಿಯೋ ತುಂಬ ಉಪಯೋಗವಾಗುತ್ತೆ. ನೀವು ಮೊಬೈಲಲ್ಲಿ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ, UTS ಅಂತ. ಸೊ UTS ಮೊಬೈಲ್ ಅಪ್ಲಿಕೇಶನ್ ಬಂದು ಇದು ನಮ್ಮ ಇಂಡಿಯನ್ ರೈಲ್ವೇಸ್ ಅವರ ಒಂದು ಅಪ್ಲಿಕೇಶನ್ ಆಗಿರುತ್ತೆ. ಸೊ ಇದು ಯಾವುದೇ ರೀತಿ ಇವರು ಎಕ್ಸ್ಟ್ರಾ ಚಾರ್ಜಸ್ನ ಚಾರ್ಜ್ ಮಾಡೋದಿಲ್ಲ ನಮಗೆ. ಸೊ ನೀವು ಈ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್. ಸೊ ಈ ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ನಮಗೆ ಈ ಪೇಜ್ ಇಂಟರ್ಫೇಸ್ ಬರುತ್ತೆ. ಸೊ ಈ ಪೇಜ್ ಇಂಟರ್ಫೇಸಲ್ಲಿ ನಾವು ಎರಡು ರೀತಿ ಟಿಕೆಟ್ ಬುಕ್ ಮಾಡ್ಕೊಬೋದು. ಒಂದು QR ಬುಕ್ಕಿಂಗ್ ಅಥವಾ ಕ್ವಿಕ್ ಬುಕ್ಕಿಂಗ್ ಅಂತ. ಸೊ QR ಬುಕ್ಕಿಂಗಲ್ಲಿ QR ಸ್ಕ್ಯಾನ್ ಮುಖಾಂತರ ರೈಲ್ವೆ ಸ್ಟೇಷನ್ ಎಂಟ್ರೆನ್ಸಲ್ಲಿ ಟಿಕೆಟ್ ಕೌಂಟ್ರ್ ಹತ್ರ ದೊಡ್ಡದಾಗೆ ಒಂದು ಕೋಡ್ ಮೆನ್ಷನ್ ಮಾಡಿರ್ತಾರೆ. ಸೊ ಆ QR ಕೋಡ್ನ ಸ್ಕ್ಯಾನ್ ಮಾಡಿ ನಾವು ಎಲ್ಲಿಗೆ ಹೋಗಬೇಕು ಅಂತ ಮೆನ್ಷನ್ ಮಾಡಿ ಪೇಮೆಂಟ್ ಮಾಡಿ ಅಲ್ಲಿ ಮೊಬೈಲ್ ಅಪ್ಲಿಕೇಶನಲ್ಲೇ ಟಿಕೆಟ್ ಜನ್ರೇಟ್ ಆಗುತ್ತೆ. ಕ್ವಿಕ್ ಬುಕ್ಕಿಂಗ್ ಹೇಗೆ ಅಂದರೆ, ಸೊ ಕ್ವಿಕ್ ಬುಕ್ಕಿಂಗ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಮಗೆ ಎರಡು ಆಪ್ಷನ್ ಬರುತ್ತೆ. ಸೊ ಒಂದು ಪೇಪರ್ಲೆಸ್ ಮತ್ತು ವಿತೌಟ್ ಪೇಪರ್ ಅಂತ. ಸೊ ಬುಕ್ ಆ್ಯಂಡ್ ಟ್ರಾವೆಲ್ ಪೇಪರ್ಲೆಸ್, ಬುಕ್ ಆ್ಯಂಡ್ ಪ್ರಿಂಟ್ ಪೇಪರ್. ಸೊ ನಾನು ಬುಕ್ ಆ್ಯಂಡ್ ಟ್ರಾವೆಲ್ ಪೇಪರ್ಲೆಸ್ ಸೆಲೆಕ್ಟ್ ಮಾಡ್ಕೊತೀನಿ, ನೆಕ್ಸ್ಟ್ ಅಂತ ಕೊಡ್ತೀನಿ. OTP ಮುಖಾಂತರ ಲಾಗಿನ್ ಆಗಬೇಕಾಗುತ್ತೆ. ಸೊ ಇಲ್ಲಿ ಕ್ವಿಕ್ ಬುಕ್ಕಿಂಗ್ ಕ್ಲಿಕ್ ಮಾಡಿದ್ರೆ ಬುಕ್ ಆ್ಯಂಡ್ ಟ್ರಾವೆಲ್ ಪೇಪರ್ಲೆಸ್ ಸೆಲೆಕ್ಟ್ ಮಾಡ್ಕೊತೀನಿ, ನೆಕ್ಸ್ಟ್ ಅಂತ ಕೊಡ್ತೀನಿ. ಸೊ ನೆಕ್ಸ್ಟ್ ಅಂತ ಕೊಟ್ಟಮೇಲೆ ಇಲ್ಲಿ ನಾನು ಆಲ್ರೆಡಿ ಟಿಕೆಟ್ ಬುಕ್ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ಸಜೆಷನ್ಸ್ ತೋರಿಸ್ತಾ ಇದೆ. ನಿಮಗೆ ಡೆಸ್ಟಿನೇಷನ್ ಮತ್ತು ರೀಚ್ ಪಾಯಿಂಟ್ ಅಂತ ಕೇಳುತ್ತೆ. ಸೊ ಆವಾಗ ನೀವು ಎಲ್ಲಿಂದ ಎಲ್ಲಿಗೆ ಹೋಗಬೇಕು ಅನ್ನೋದು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸೊ ನಾನೀಗ ತುಮಕೂರು ಟು ಬೆಂಗಳೂರು ಸೆಲೆಕ್ಟ್ ಮಾಡ್ಕೊತೀನಿ. ಬುಕ್ ಟಿಕೆಟ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಫೇರ್ ಎಷ್ಟು ಅಂತ ತೋರಿಸುತ್ತೆ. ಸೊ ನಾನು ಅದರ್ ಪೇಮೆಂಟ್ ಸೆಲೆಕ್ಟ್ ಮಾಡ್ಕೊತೀನಿ. ಇಲ್ಲಿ ಟಿಕೆಟ್ ಸಮ್ಮರಿ ತೋರಿಸುತ್ತೆ. ಸೊ ಎಷ್ಟು ಜನ, ಎಲ್ಲಿಂದ ಎಲ್ಲಿಗೆ ಹೋಗಬೇಕು, ಯಾವ ಟೈಪು ಅಂತ. ಸೊ ಇಲ್ಲಿ ನಾನು ಬುಕ್ ಟಿಕೆಟ್ ಅಂತ ಕ್ಲಿಕ್ ಮಾಡ್ತೀನಿ. ಸೊ ಬುಕ್ ಟಿಕೆಟ್ ಅಂತ ಕ್ಲಿಕ್ ಮಾಡಿದ್ರೆ ಇದು ನಿಮಗೆ ಪೇಮೆಂಟ್ ಆಪ್ಷನ್ಸ್ ಇರೋ ಪೇಜಿಗೆ ತೆಗೆದುಕೊಂಡು ಹೋಗುತ್ತೆ. ಸೊ ಅಲ್ಲಿ ನಾವು Paytm ಅಂತ ಸೆಲೆಕ್ಟ್ ಮಾಡ್ಕೊತೀವಿ. ಸೊ Paytm ಅಂತ ಸೆಲೆಕ್ಟ್ ಮಾಡಿ ನಾವು ಪೇಮೆಂಟ್ನ ಕಂಪ್ಲೀಟ್ ಮಾಡ್ತೀವಿ. ಸೊ ನಾವು ಪೇಮೆಂಟ್ ಕಂಪ್ಲೀಟ್ ಮಾಡಿದ್ಮೇಲೆ ನಾವು ಎರಡು ಕಡೆ ನಾವು ಟಿಕೆಟ್ ನೋಡ್ಬೋದು. ಒಂದು ಬುಕ್ಕಿಂಗ್ ಹಿಸ್ಟ್ರಿ ಅಥವಾ ಶೋ ಟಿಕೆಟ್. ಸೊ ನಾವು ಬುಕ್ಕಿಂಗ್ ಹಿಸ್ಟ್ರಿ ಕ್ಲಿಕ್ ಮಾಡಿದ್ರೆ ಇಲ್ಲೂ ಕೂಡ ನಮಗೆ ಟಿಕೆಟ್ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಸೊ ಇದನ್ನು ಕೂಡ ನಾವು ಟ್ರೈನಲ್ಲಿ TT ತೋರಿಸ್ಬೋದು. ಇಲ್ಲ ಅಂದರೆ ನಾವು ಶೋ ಟಿಕೆಟ್ ಅಂತ ಇದೆಯಲ್ಲ, ಸೊ ಅದನ್ನು ಕ್ಲಿಕ್ ಮಾಡಿದ್ರೂ ಕೂಡ ಅಲ್ಲೂ ನಮಗೆ ಟಿಕೆಟ್ ರಿಫ್ಲೆಕ್ಟ್ ಆಗ್ತಿರುತ್ತೆ. ಅದನ್ನು ತೋರಿಸಿ ನೀವು ಟ್ರಾವೆಲ್ ಮಾಡ್ಬೋದು. ಸೊ ಇವತ್ತಿನ ನಾನು ಮಾಡಿರೋ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ದಯವಿಟ್ಟು ಸಬ್ಸ್ಕ್ರೈಬ್, ಲೈಕ್, ಕಮೆಂಟ್ ಮಾಡಿ, ಶೇರ್ ಮಾಡಿ. Thank you for watching this video.